ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ನಮ್ಮಮ್ಮ ಬೇಸನ್ ಲಾಡು ಹೆಂಗೆ ಮಾಡ್ತಾರೋ ಅನ್ನೋದು ಹೇಳ್ಕೊಡ್ತೀನಿ. ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿರಿ ಲಘು ಲಘು ನೋಡ್ರು. ಫಸ್ಟು ಕಡಲೆ ಹಿಟ್ಟನ್ನ ಚಂದಂಗೆ ಸಣ್ಣಗೆ ಹಿಡ್ಕೋಬೇಕು. ಸಣ್ಣಗೆ ಹಿಡ್ಕೊಂಡ್ಮೇಲೆ ಈ ಥರ ಬರಬೇಕು. ಚಂದಂಗೆ ಸಣ್ಣಗೆ ಹಿಡ್ಕೊಂಡು ಅದಕ್ಕೆ ಫಸ್ಟ್ ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಕೊಳ್ರಿ. ನಿಮ್ಗೆ ಯಾವ್ದು ಇಷ್ಟ ಎಲ್ಲ ಹಾಕೋರಿ. ನಾವು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ತೊಗೊಂಡಿವಿ. ಅದಾದ್ಮೇಲೆ ಒಂದು ದೊಡ್ಡ ಬಾಂಡೆ ಒಳಗೆ ತುಪ್ಪ ಹಾಕ್ರಿ. ಈ ತುಪ್ಪದ ವಿಶೇಷ ಏನಂದ್ರೆ ಇದು ನಮ್ಮಮ್ಮ ಮನ್ಯಾಗ ಹಾಲಿನ ಕಿಣಿ ತೆಗೆದು ಮಾಡಿದ ತುಪ್ಪ. ಮನೆಗೆ ಸ್ವಲ್ಪ ಹಾಲು ಹೆಂಗೆ ತೊಗೊತೀರಿ ಹಂಗೆ ಬರ್ತೈತೆ ಕಿಣಿ. ಅದಾದ್ಮೇಲೆ ಚಂದಂಗೆ ಆದ್ಮ್ಯಾಗ ಫಸ್ಟ್ ಗೋಡಂಬಿ ಮತ್ತು ಬಾದಾಮಿ ಹಾಕ್ರಿ. ನನಗೆ ಗೊತ್ತಿದ್ದಿಲ್ಲ, ನಾನೆಲ್ಲ ಸುರಿಯಾತಿದ್ದೆ, ನಮ್ಮಮ್ಮ ಬೈದ್ಲು. ಅದಾದ್ಮೇಲೆ ಮತ್ತು ನಾನು ಗೋಡಂಬಿ ಮತ್ತು ಬಾದಾಮಿ ಅಷ್ಟೇ ಹಾಕಿ ಚಲೋತ್ನಾಗ ಹುರ್ಕೊಂಡೆ. ಇದು ಸ್ವಲ್ಪ ಕೆಂಪಾದ್ಮೇಲೆ ನೀವು ಒಣ ದ್ರಾಕ್ಷಿ ಹಾಕಬೇಕು. ಹಿಂಗೆ ನೆಕ್ಸ್ಟ್ ಹಿಂಗೆ ತಿರುಗಿಸ್ಕೊಂತ ಕೆಂಪು ಮಾಡಿಕೊಂಡು ಅದಾದ್ಮೇಲೆ ಒಣ ದ್ರಾಕ್ಷಿ ಹಾಕಿ ಚಂದಂಗೆ ಹುರಿರಿ. ಇದಾದ್ಮ್ಯಾಗ ನೀವು ಸೈಡ್ ತೆಗೆದು ಇಟ್ಕೊಂಡ್ಬಿಡ್ಬೇಕು. ತುಪ್ಪಕ್ಕೆ ಈ ಕಡಲೆ ಹಿಟ್ಟನ್ನು ಹಾಕಬೇಕು. ಇದ್ರಾಗ ಭಾಳ ಗಮನ ಕೊಡೋದೇನಂದ್ರೆ ಕಡಲೆ ಹಿಟ್ಟು ಹಾಕ್ಬೇಕಾರೆ ಗಂಟು ಆಗಬಾರ್ದ್ರಿ. ಇದಕ್ಕಂತರೂ ಇಬ್ರು ಇರಬೇಕು. ಒಬ್ರು ಕಡಲೆ ಹಿಟ್ಟು ಹಾಕತ್ತಿದ್ರೆ ಒಬ್ಬರು ಚಂದಂಗೆ ತಿರುಗಬೇಕು. ಅಂದರೆ ಒಂದು ಚಲೋ ಮಿಕ್ಸ್ ಮಾಡಿರಿ. ಚಂದಂಗೆ ಮಿಕ್ಸ್ ಮಾಡ್ಕೊತ ಅದಕ್ಕೆ ತುಪ್ಪ ಹಾಕಬೇಕು. ತುಪ್ಪ ಹಾಕಬೇಕಾದ್ರೂ ಅಷ್ಟೇ ಕೈ ಬಿಡಬಾರ್ದು. ಅದನ್ನು ಹುರಿತಾನೇ ಇರಬೇಕು. ಎಲ್ಲಿವರೆಗೂ ಹುರಿಬೇಕಂದ್ರೆ ಕೆಂಪಾಗಿ ಅದು ಘಮ ಅಂತ ವಾಸನೆ ಬರುತ್ತೆ. ಈ ಹದಕ್ಕೆ ಬರಬೇಕು. ಅಲ್ಲಿವರೆಗೂ ಒಂದೊಂದೇ ಸ್ಪೂನ್ ತುಪ್ಪ ಹಾಕಬೇಕಾಗುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಹೇಳ್ತೀನಿ. ಅದಾದ್ಮೇಲೆ ಒಂದು ಚಲೋ ಪರಾತದಕ್ಕೆ ತೊಗೊಂಡು ಬಡೀರಿ. ಆಮೇಲೆ ಇದಕ್ಕೆ ಒಂದು ಜಾರೊಳಗೆ ಸಕ್ಕರೆ, ಒಂಚೂರು ಏಲಕ್ಕಿ ಪುಡಿ ಹಾಕ್ಕೊಂಡು ಪೌಡ್ರ್ ಮಾಡೀವಿ. ನೋ ವೈಟ್ ಶುಗರ್ ವಿ ಕಾಂಟ್ ಈಟ್ ಅನ್ನೋರಿಗೆ ನಾ ಇದು ಹೇಳಂಗಿಲ್ಲ. ಇರೋದೊಂದು ಲೈಫು, ಎಲ್ಲ ರುಚಿ ನೋಡ್ಬೇಕು ಅನ್ನೋರಿಗೆ ಮಾತ್ರ ಇದು ರೆಸಿಪಿ. ಅದಾದಮೇಲೆ ಶುಗರ್ ಪೌಡ್ರ್ ಹಾಕಿದ್ಮ್ಯಾಗ ಏನು ನಾವು ಡ್ರೈ ಫ್ರೂಟ್ಸ್ ಹುರ್ಕೊಂಡಿಟ್ಟಿದ್ವಲ್ಲ ಅದನ್ನು ಹಾಕಿರಿ. ಇದಕ್ಕೇನು ಭಾಳಿಲ್ಲ. ನಾವು 1 kg ಕಡಲೆ ಹಿಟ್ಟಿಗೆ 3/4 kg ಸಕ್ಕರೆ ಹಾಕಿದ್ವಿ. ಆಮೇಲೆ ತುಪ್ಪನೂ ಅಷ್ಟೇ 1/4 kg ಬೇಕಾಕೈತಿ. ನೀವು ಇದನ್ನು ಎಷ್ಟು ಮಾಡ್ತೀರಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಂತು ಹೋಗ್ಬೋದು. ಇಷ್ಟೇ ಹಾಕಬೇಕಂತೇನಿಲ್ಲ. ಅದಾದ್ಮೇಲೆ ಚಂದಂಗೆ ಚರ ನಾದ್ಕೋಬೇಕು. ಹೆಂಗೆ ನಾವು ರೊಟ್ಟಿ ಇದು ಗೋಧಿ ಹಿಟ್ಟು ನಾದ್ತೀವಿ ಹಂಗೆ. ಅದಾದ್ಮೇಲೆ ಮಸ್ತ್ ಲಾಡು ಆಯಿತು. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ದೇವ್ರಿಗೆ ನೈವೇದ್ಯ ಇಡೋಕ್ಕೂ ನಡಿತೈತಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸ್ರಿ. ಅಲ್ಲಿವರೆಗೂ ಬಾಯ್.